Hi friends, welcome back to my YouTube channel Rashmi Reddy Vlogs. So ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ತಂಗಿ ಮತ್ತೆ ನಮ್ಮ ಅಮ್ಮ ಮಾಡ್ತಾರೆ. ಶೂಟ್ ಮಾಡ್ಕೊಳ್ತಾ ಇದ್ದೀನಿ, ಶೇರ್ ಮಾಡ್ಕೊಳ್ತೀನಿ ಸಹ. ವ್ಲಾಗ್ನ ಕೊನೆ ತನಕ ನೋಡಿ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಮತ್ತು ಚಿಲ್ಲಿ ಎಲ್ಲ. ಇಲ್ಲಿ ಸ್ವಲ್ಪ ಆಯಿಲ್, ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ನನ್ನ ತಂಗಿ ಮಹಾಶಯರ್ ಏನೋ ಕುಟ್ತಾ ಇದ್ದಾರೆ. ಏನಿದು? ಮೆಣಸು, ಪೆಪ್ಪರ್. ಈಗ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಏನು ಸ್ವತಿ, ಎಕ್ಸ್ಪ್ಲೇನ್ ಮಾಡು ಸ್ವಲ್ಪ. ಚೆನ್ನಾಗಿ ಫ್ರೈ ಆಗಬೇಕಂತೆ. ವೆಜಿಟೇಬಲ್ಸ್ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತಲ್ಲ. ಹಾಕ್ತೀನಿ ನಾನೇ ಉಪ್ಪು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಎಷ್ಟು ಹಾಕ್ಬೇಕು? ಒಂದು ಸ್ಪೂನ. ಅನ್ನಕ್ಕೆ ಹಾಕಿರ್ತೀನಲ್ಲ. ಆನಿಯನ್ಸು ಹಾಕ್ಕೋಬೇಕು, ಹೇಳೋದು ಮತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಏನಿದು ನೋಡ್ತಾ ಇದ್ದಾಳೆ, ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ದಾರೆ ಅಂತ. ಹಾಯ್ 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 ಚೆರಿಮಾ. ಏನು ಮಾಡ್ತಾ ಇರೋದು? ಏನು ಮಾಡ್ತಾ ಇದೆ ಚಿಕ್ಕಿ? ಕೇಳು. ವೆಜಿಟೇಬಲ್ ಫ್ರೈಡ್ ರೈಸ್. ಚೆರಿ, ತಿಂತೀಯ ನೀನು? ನೀನು ತಿಂತೀಯಾ? ಹಾಯ್ ಮಾಡು ಪಾಪುಗೆ. ಹಾಯ್ ಹಾಯ್ ಪಾಪು. ಹಾಯ್ ಪಾಪು. ಮುಟ್ಬಾರ್ದು. ಬಾ. ಏನಾದರೂ ಹಾಕಿದ್ರೆ ಹಂಗೆ ಹೇಳಿಸ್ಬೇಕು. ಅಷ್ಟೇನಾ? ಜೀರಿಗೆ, ಆಮೇಲೆ ಎಣ್ಣೆ, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಏನೇನು ಹಾಕ್ತಾರೆ ಅಂತ ಸ್ಟೇ ಟ್ಯೂನ್. ಇಲ್ಲಿದೆ ನೋಡು. ಈಗ ಪೆಪ್ಪರ್ ಹಾಕ್ಕೊಳ್ಬೇಕು. ಪೆಪ್ಪರ್ನ ಒಂದು 4-5 ಪೆಪ್ಪರ್ನ ಕುಟ್ಬಿಟ್ಟು ಇಟ್ಕೊಂಡಿದ್ದೀವಿ. ಕುಟ್ಟಿರೋದಿಲ್ಲ ಅಂದರೆ ಪೌಡರ್ ಇರುತ್ತಲ್ಲ, ಪೌಡರ್ನ ಸಹ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೇಕು ವೆಜಿಟೇಬಲ್ಸ್ ಒಂದು ಅರ್ಧ ಫ್ರೈ ಆದಮೇಲೆ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಮೀಡಿಯಮ್ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸು, ಜಾಸ್ತಿ ಓವರ್ ಫ್ರೈ ಬೇಡ. ಇವತ್ತು ಕಿಚನ್ಗೆ ಬಂದಿದ್ದಾರೆ ಶೆಫು, ಮಿನಿ ಶೆಫು.
ಹಿಂಗಂತೆ ಜನ್ಸ್ಕರ್ಕೊ ಗೊಚ್ಚು ಜನ್ಸ್ಕರ್ ಪೆಪ್ಪರ್ ಪೌಡರ್ ಸರಿಯಾಗಿ ಕುಟ್ಟಿಲ್ಲ, ಇನ್ನೊಂದ್ಸಲ ಕಡಿಸಿದ್ದಾರೆ ಕೊಬ್ಬರಕ್ಕೆ. ಧನಿಯಾ ಕಡಿತೀನಿ. ಈಗ ಧನಿಯಾ ಪೌಡರ್ 1 ಸ್ಪೂನ. ಇದೆಷ್ಟು ಜನಕ್ಕೆ ಮಾಡ್ತಾ ಇರೋದು? 5 ಜನ ತಿನ್ನೋದಕ್ಕೆ ಮಾಡ್ತಾ ಇರೋದು. 2 ಸ್ಪೂನ್ ಧನಿಯಾ ಪೌಡರ್, ಗರಂ ಮಸಾಲ ಸ್ವಲ್ಪ, ಪೆಪ್ಪರ್ ಪೌಡರ್ ಸ್ವಲ್ಪ, ಎಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಮಾತ್ರ 1.5 ಸ್ಪೂನ್ ಹಾಕ್ಕೊಳ್ಳಿ. 1.5 to 2 ಸ್ಪೂನ್ಸ್. ಚೆನ್ನಾಗಿ ಮಿಕ್ಸ್ ಮಾಡೋದು. ಸ್ವಾತಿ ಅವ್ರಿಗೆ ಕೇಳಿಸ ಇಲ್ಲ. ಮಾಡಿದ್ದೀನಿ. ಚಿಕನ್ ಸ್ಮೆಲ್ ಬರ್ತಾ ಇದೆ ಅಂತ ಸ್ವಾತಿಗೆ. ಶ್ರಾವಣದಲ್ಲಿ ಸ್ವಾತಿ ಕಬಾಬ್ ತಿನ್ನಬೇಕು ಅನಿಸ್ತಾ ಇದೆ. ಫ್ರೈಡ್ ರೈಸ್ ಮಾಡಿದ್ರೆ ಚಿಕನ್ ಸ್ಮೆಲ್ ಬರ್ತಾ ಇದೆ. ಎಲ್ರಿಗಿಂತ ಜಾಸ್ತಿ ಮಿಕ್ಸ್ ಮಾಡ್ಕೊತಾ ಇರೋದು ಸ್ವಾತಿನ ಚಿಕನ್ನ. ಇದಾದ್ಮೇಲೆ ನಿಂಬೆಹಣ್ಣು ಹಾಕೋದು, ರೈಸ್ ಕಲ್ಸೋದಾ? ವಿನೆಗರ್ ಹಾಕ್ಬೇಕಾ? ಸ್ವಲ್ಪ ಹಾಫ್ ಮಾಡಿಬಿಟ್ಟು ಹಾಕಿ ನಿಂಬೆಹಣ್ಣು ಮತ್ತು ವಿನೆಗರು, ಇಲ್ಲಾಂದರೆ ಸ್ವಲ್ಪ ಕಸರೆ ಬರೋ ಚಾನ್ಸಸ್ ಇರುತ್ತೆ. ಸ್ವಾತಿಯವ್ರು ಏನಿಲ್ಲ, ಸುಮ್ಮನೆ ಇಲ್ಲ ಅಲ್ಲಾಡ್ಸೋದಕ್ಕೆ ಬರೋದಷ್ಟೇ. ತರಕಾರಿ ಕಟ್ ಮಾಡೋದೇ ಎಲ್ಲ ಮೇನ್ ಶೆಫು ನಮ್ಮಮ್ಮನೇ. ಇಲ್ಲೊಬ್ರು ಬರ್ತಾ ಇದ್ದಾರೆ, ಮಿನಿ ಶೆಫು. ಯಾರಿದು ಮಿನಿ ಶೆಫು? ಯಾರಿದು? ಏನ್ ಬೇಕು ನಿಮ್ಗೆ? ಏನ್ ಬೇಕು? ನಿಂತ್ಕೊಂಡ್ಬಿಟ್ರಾ? ವಿನೆಗರ್ ಎತ್ಕೊಳ್ಳೋಣ ಈಗ. ಸರಿನಾ? ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳಿ. ಆಮೇಲೆ ರೈಸ್ ಹಾಕಿ ಕಲಸೋದು. ಬ್ಯಾಚುಲರ್ಸ್ ಆಗಿರಲಿ, ಏನಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ಬೇಗ ಮಾಡ್ಕೊಬೋದು. ಒಂದು 10 ನಿಮಿಷ 15 ನಿಮಿಷದಲ್ಲೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಆಗೋಗುತ್ತೆ. ಏನು ಗುಂಡು? ಏನು ಬೇಕು ನಿನಗೆ? ಗೋವಿಂದ ಆಗೋಯ್ತು, 15 ದಿನ ಆಗೋಯ್ತು ಮಾಡಿ. ಗೋವಿಂದ ಕೂದಲು ಕೊಟ್ಟು 15 ದಿನ ಆಯಿತು ಅಲ್ಲಮ್ಮ. ಗೋವಿಂದ ಕೂದಲು ಕೊಟ್ಟು 15 ದಿನ ಆಯಿತು. ನೋಡ್ಕೊತಾ ಇದೆಯಾ ಚರಿ ಹೆಂಗ್ ಮಾಡೋದು ಅಂತ? ಮಾಡ್ಕೊಡ್ತೀಯಾ ನನಗೆ? ಹಾಂ, ಮಾಡ್ಕೊಡ್ತೀಯಾ? ನೋಡಿ, ಯಮ್ಮಿ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ಈ ಥರ ಮನೆಯಲ್ಲಿರೋದೇ ಹಾಕ್ಕೊಂಡು ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸುಮ್ಮನೆ ಸೋಯಾ ಸಾಸು, ಟೊಮೆಟೊ ಸಾಸು ಅದೆಲ್ಲ ಹಾಕ್ಬಿಟ್ಟು ಮಾಡೋದಕ್ಕಿಂತ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಏನಂತೀಯ ಸ್ವಾತಿ? ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ. ನಿನಗೆ ಫ್ರೈಡ್ ರೈಸ್ ಇಷ್ಟನಾ?
ಫುಡ್ ಅಂದರೆ ಸ್ವಾತಿ ಯಾವುದಾದ್ರೂ ಓಕೆನೆ, ಕರೆಕ್ಟ್ ಟೈಮ್ ಮಾಡಾಕ್ಬೇಕಷ್ಟೇ. ಹೊಟ್ಟೆ ಮಾತ್ರ ತಡೆಯಲ್ಲ, ಹೊಟ್ಟೆ ಅಷ್ಟೇ ಇಲ್ಲಪ್ಪ. ಪ್ರೆಗ್ನೆನ್ಸಿ ಆದಾಗಿಂದ ನಿಜ ನನಗೂ ಅಷ್ಟೊಂದು ಹೊಟ್ಟೆ ಸುತ್ತ ತಡಿಯೋಕ್ಕಾಗಲ್ಲ. ಕರೆಕ್ಟ್ ಟೈಮಿಗೆ ಸ್ವಲ್ಪ ಊಟ ಮಾಡ್ಕೊಂಬಿಟ್ರೆ, ನ್ಯಾಪ್ ಹಾಕ್ಬಿಡುತ್ತೆ, ನ್ಯಾಪ್ ಮಾಡಿಬಿಟ್ರೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಗಡ್ಡೆ ಎಲ್ಲ ಚೆನ್ನಾಗಿ ಗಡ್ಡೆ ಎಲ್ಲ ಫುಲ್ಲು ಆಯ್ತಾ ನೋಡೋಣ ಇನ್ನೊಂದು ಸಕ್ಸಸ್ಫುಲಿ ಕಲಿಸಿದ್ರು ನೋಡಿ, ಹಿಂಗಾಗಿದೆ. ನಮ್ಮಮ್ಮಗೆ ಸ್ಯಾಟಿಸ್ಫೈ ಆಗಿರಲ್ಲ, ಇನ್ನೊಂದ್ಸಲ ಕಲಿಸ್ತಾರೆ. ಆಯ್ತು, ರೆಡಿ ಆಯ್ತು ಅಷ್ಟೇ. ತಟ್ಟೆಗೆ ಹಾಕ್ಕೊಂಡು ಬಾರಿಸೋದು. ಓಕೆ ಬಿಡಿ, ಇನ್ನು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಶೋರ್, ನೀವು ಮಾಡಿದ್ಮೇಲೆ ಚೆನ್ನಾಗಿರುತ್ತೆ, ಅದರಲ್ಲೊಂದು ಮಾತಿಲ್ಲ. ಆದರೂ ಟೇಸ್ಟ್ ನಾವು ಹೇಳೋದು ಹೇಳಿ. ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಹೇಳಿ. ಕೊಡಮ್ಮ ಸ್ವಲ್ಪ, ಹಂಗೆ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಕೊಡು, ಬಿಸಿ ಇದೆ, ಬಿಸಿ ಇದೆ, ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ, ಸ್ವಲ್ಪ ಖಾರ ಆಯಿತು, ಟೇಸ್ಟ್ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸ್ವಲ್ಪ ಖಾರ ಜಾಸ್ತಿ ಆದರೆ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಖಾರ ಇಷ್ಟ ತುಂಬ, ಅದರಿಂದ ಸ್ವಲ್ಪ ಖಾರನೇ ಮಾಡ್ತೀವಿ. ನಿಮ್ಗೆ ಹೆಂಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ಖಾರ ಕಡಿಮೆ ಇಷ್ಟ ಇರೋರಿಗೆ ಸ್ವಲ್ಪ ಖಾರ ಕಡಿಮೆ ಇಟ್ಕೊಳ್ಳಿ, ಜಾಸ್ತಿ ಇಷ್ಟ ಇರೋರಿಗೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಸೊ ಈಗ ಪಾಪುಗೊಂದು ಸ್ವಲ್ಪ ಏನಾದರೂ ಊಟ ಮಾಡಿಸೋಣ ಅಂತ ಅವಲಕ್ಕಿಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಅವಲಕ್ಕಿ ಪೌಡ್ರಿಚ್ ಥರ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ನಿಮಗೂ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ನನ್ನ ಮಗಳಿಗೆ ಟ್ರೈ ಮಾಡಿರೋ ರೆಸಿಪಿ ಇದು ವರ್ಕ್ ಆಗಿದೆ. ನೀವು ಸಹ ಟ್ರೈ ಮಾಡಿ, ಇಷ್ಟ ಆಗ್ಬೋದು, ಹೆಲ್ದಿಯಾಗೂ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಸ್ಮಾಲ್ ಗ್ಲಾಸ್ ಆಗುವಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡೋಣ. ಒಂದು ಸ್ಮಾಲ್ ಗ್ಲಾಸ್ ಆಗುವಷ್ಟು ವಾಟರ್, ಅದಾದಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ. ನಾನು ಒಂದು ವಿಡಿಯೋಲಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ. ಸತ್ವಪ್ರಧಾನಿಂದ ತರಿಸಿರುವಂತಹ ಜಾಗ್ರಿ ಪೌಡರು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಮಕ್ಕಳಿಗೆ ಇನ್ನೇನು ಅವಳು 11 ಮಂತ್ಸ್ ಆಗ್ತಾ ಬಂತು. ಸೊ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ. ಸ್ವಲ್ಪ ತುಪ್ಪನೂ ಹಾಕ್ಕೋಬೇಕು, ಮರ್ತಿದ್ದೀನಿ, ಹಾಕ್ಕೊಡ್ತೀನಿ. ಗೈಸ್, ಟೇಸ್ಟ್ಗೆ ಅಂತ ಒಂದು ಸ್ವಲ್ಪ ಏಲಕ್ಕಿ ಹಾಕಬೇಕು, ಲೈಕ್ ಜಸ್ಟ್ ಒಂದು ಸ್ವಲ್ಪ ಈ ಥರ ಬಿಡಿಸ್ಬಿಟ್ಟು ಒಂದು ಕಾಳು ಆಮೇಲೆ ಒಂದು ಇಷ್ಟು ಹಾಕಿದ್ರೆ ಸಾಕು, ಸುಮ್ಮನೆ ಅದು ಟೇಸ್ಟ್ಗೋಸ್ಕರ ಅಂತ. ಆಮೇಲೆ ನೀವು ಎಲ್ಲ ಆದಮೇಲೆ ತೆಗ್ದ್ಬಿಡ್ಬೋದು ಅದನ್ನು ಆರಾಮ್ಸೆ. ಸೈಡಿಗೆ ತಗೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನೊಂದು ಫಸ್ಟು ಒಂದು
ಸ್ವಲ್ಪ ಇಷ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟು ಹಾಕಿದೆ 2 ಸಲ. ಅದಾದಮೇಲೆ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಇನ್ನೊಂದು 2 ಸಲ ಹಾಕ್ಕೊಂಡೆ. ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ಮಧ್ಯದಲ್ಲಿ ಕಟ್ಟಾಗಿ ಹೋಗ್ಬಿಡ್ತು ನಾನು ಅವಲಕ್ಕಿ ಹಾಕಬೇಕಾದ್ರೆ. ಸೊ ಅದರಿಂದ ಈಗ ಮತ್ತೆ ಹೇಳ್ತಾ ಇದ್ದೀನಿ, ಈಗ ತೋರಿಸ್ತೀನಿ ರೀ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಆರಾಮಾಗಿ ತಿನ್ಕೋಬೋದು ಮಕ್ಕಳು. ಒಂದು 6 ಮಂತ್ಸ್ 7 ಮಂತ್ಸ್ ಮಕ್ಕಳಾದರೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ, ಒಂದು 10 ಮಂತ್ಸ್ ಮೇಲೆ ಆದರೆ ಈ ಥರ ಸ್ವಲ್ಪ ತಿಕ್ಕಾಗಿ ಮಾಡಿ ತಿನ್ನಿಸ್ಬೋದು. ಡ್ರೈ ಫ್ರೂಟ್ಸ್ ಪೌಡರು, ಪೋಹ ಎಲ್ಲ ಹಾಕಿರ್ತೀವಲ್ಲ, ಫೈಬರು ಮತ್ತು ಫ್ಯಾಟ್ ಕಂಟೆಂಟು ಎಲ್ಲನೂ ಇರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು. ಇಷ್ಟಾದರೆ ಸಾಕು. ಡನ್. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪಾಟ್ ರಿಚ್ ರೆಡಿ. ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಟ್ರೈ ಮಾಡಿ. ಹೆಲ್ದಿಯಾಗೂ ಇರುತ್ತೆ, ಫಿಲ್ಲಿಂಗ್ ಆಗೂ ಇರುತ್ತೆ. ಅವರೂ ಖುಷಿಯಾಗಿ ತಿಂದ್ಕೊಳ್ತಾರೆ. ಬಾಯ್ ಫ್ರೆಂಡ್ಸ್.